ನಮ್ಮ ಕ್ರೈಸ್ತ ಸಮುದಾಯವನ್ನು ನಿಮ್ಮ ಮನೆಗೆ ಕರೆಸ್ಕೊಂಡು ನಮ್ಮ ಹಬ್ಬವನ್ನು ನಮ್ಮ ಜೊತೆಯಲ್ಲಿ ಕೂಡಿ ನೀವು ಆಚರಣೆ ಮಾಡಿದ್ದೀರಿ ಅಂತೇಳಿ ಎಲ್ಲ ಕ್ರೈಸ್ತ ಸಮುದಾಯದವರು ಬಹಳ ಅತ್ಯಂತ ಸಂತೋಷದಲ್ಲಿದ್ದಾರೆ. ಕೆಲವು ಕ್ರೈಸ್ತ ಸಮುದಾಯದಲ್ಲಿರ್ತಕ್ಕಂಥ ಕೆಲವರಿಗೆ ಅದು ಇಷ್ಟ ಆಗ್ತಾ ಇಲ್ಲ. ಅಂಥವರು ಈ ಒಂದು ಇಷ್ಟು ದೊಡ್ಡ ಒಂದು ಘಟನೆಯನ್ನು, ಇಷ್ಟು ದೊಡ್ಡ ಒಂದು ಬೆಳವಣಿಗೆಯನ್ನು ಅವರಿಗೆ ಒಳ್ಳೆ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ನನಗೆ ಮನಸ್ಸಿಗೆ ಖೇದ ಆಗ್ತಾ ಇದೆ. ಸರ್, ಇಂಡಿಯಾದಲ್ಲಿ ಫಸ್ಟ್ ಟೈಮು ಪ್ರೈಮ್ ಮಿನಿಸ್ಟರು ಕ್ರಿಸ್ಮಸ್ ಹಬ್ಬವನ್ನು ಅವರು ನಿವಾಸದಲ್ಲಿ ಎಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರಿಗೆ ಕರೆಸಿ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಸರ್? ಬಹುಶಃ ಇದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ಘಟನೆ ಅಂದರೆ ಬಹುಶಃ ತಪ್ಪಾಗಲಾರ್ದು, ಮತ್ತು ಅತಿಶೋಕ್ತಿ ಸಹ ಆಗಲಾರ್ದು. ಯಾಕಪ್ಪ ಅಂತಂದರೆ ಇಲ್ಲಿ ತನಕ ಪ್ರಧಾನಮಂತ್ರಿಗಳು, ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗಳು ಆಗಿದ್ದಾರೆ, ಸುಮಾರು ಜನ ಆಗಿದ್ದಾರೆ, ಹೋಗಿದ್ದಾರೆ. ಎಲ್ಲರೂ ಸಹ ಈ ಕ್ರಿಸ್ಮಸ್ ಹಬ್ಬ ಬಂದಾಗ, ಬೇರೆ ಬೇರೆ ಹಬ್ಬಗಳು ಬಂದಾಗ ಆ ಸಮುದಾಯಕ್ಕೊಂದು ವಿಶಸ್ನ ಮಾಡಿ ಅವರ ಶುಭಾಶಯವನ್ನು ಕೋರ್ತಕ್ಕಂಥದ್ದು ಇಲ್ಲಿ ತನಕ ನಡ್ಕೊಂಡ್ಬಂದಿರ್ತಕ್ಕಂಥ ಒಂದು ವಾಡಿಕೆ. ಆದರೆ ನರೇಂದ್ರ ಮೋದಿಯವರು ಮೊಟ್ಟ ಮೊದಲನೇ ಬಾರಿಗೆ ತಮ್ಮ ಜಾತ್ಯತೀತ ಚಿಂತನೆಯ ಪ್ರತೀಕವಾಗಿ ಇಡೀ ಕ್ರೈಸ್ತ ಸಮುದಾಯವನ್ನು ತಮ್ಮ ಮನೆಗೆ ಆಹ್ವಾನಿಸಿ ನಮ್ಮ ಕ್ರಿಸ್ಮಸ್ ಹಬ್ಬವನ್ನು ಅವರ ಮನೆಯಲ್ಲಿ ಆಚರಣೆ ಮಾಡಿದಂಥದ್ದು ನಿಜವಾಗ್ಲೂ ಸಹ ಭಾರತದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕ್ರೈಸ್ತರು ಸಹ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇದು ನಮಗೆಲ್ಲರಿಗೂ ಸಹ ಬಹಳ ಸಂತೋಷ ಆಗಿದೆ. ಅವ್ರ ಬಗ್ಗೆ ನಮಗೆ ಇದ್ದಂಥ ಒಂದು ಅಭಿಮಾನ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ಆದರೂ ಸ್ವಲ್ಪ ಕ್ರೈಸ್ತರು ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಟೀಕೆ ಮಾಡ್ತಾವ್ರೆ ಸರ್, ಅದ್ರ ಬಗ್ಗೆ ನೀವೇನು ಅಭಿಪ್ರಾಯ ಸರ್? ನೋಡಿ, ಇವತ್ತು ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂಥ ದೊಡ್ಡ ದೊಡ್ಡ ಬಿಷಪ್ಗಳು, ಆರ್ಚ್ ಬಿಷಪ್ಗಳು, ವಿಕಾರ್ ಜನರುಗಳು ಎಲ್ಲರೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರ ಈ ಒಂದು ವರ್ತನೆಯನ್ನ, ಈ ಒಂದು ನಿರ್ಧಾರವನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ದೊಡ್ಡ ದೊಡ್ಡ ಜನಗಳೆಲ್ಲ ಸಹ ನಮ್ಮ ಡೆಲ್ಲಿ ಬಿಷಪ್ ಆಗಲಿ, ಮತ್ತೆ ನಮ್ಮ ವಿಕಾರ್ ಜನರಲ್ಗಳಾಗಲಿ, ನಮ್ಮ ಬೇರೆ ಬೇರೆ ರಾಜ್ಯದ ಬಿಷಪ್ಗಳು ಎಲ್ಲರೂ ಸಹ ಈ ಒಂದು ಘಟನೆಯನ್ನ, ಈ ಒಂದು ನಿರ್ಧಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ ನೀವು ಈ ರೀತಿಯಾದಂತಹ ಒಂದು ದೊಡ್ಡ ಒಂದು ಇದನ್ನ ನಾಂದಿಯನ್ನ ಹಾಡಿದಿರಿ. ನಮ್ಮ ಕ್ರೈಸ್ತ ಸಮುದಾಯವನ್ನ ನಿಮ್ಮ ಮನೆಗೆ ಕರೆಸ್ಕೊಂಡು ನಮ್ಮ ಹಬ್ಬವನ್ನ ನಮ್ಮ ಜೊತೆಯಲ್ಲಿ ಕೂಡಿ ನೀವು ಆಚರಣೆ ಮಾಡಿದಿರಿ ಅಂತೇಳಿ ಎಲ್ಲ ಕ್ರೈಸ್ತ ಸಮುದಾಯದವರು ಬಹಳ ಅತ್ಯಂತ ಸಂತೋಷದಲ್ಲಿದ್ದಾರೆ. ದೊಡ್ಡ ದೊಡ್ಡ ನಮ್ಮ ಧಾರ್ಮಿಕ ಮುಖಂಡರು ಸಹ ಸಂತೋಷದಲ್ಲಿದ್ದಾರೆ. ಆದರೆ ಕೆಲವು ಜನ ಏನಪ್ಪಾ ಅಂತಂದ್ರೆ ಈ ಭಾರತೀಯ ಜನತಾ ಪಾರ್ಟಿ ಜೊತೆನಲ್ಲಿ ನಮ್ಮ ಕ್ರೈಸ್ತ ಸಮುದಾಯ ಅವರ ಭಾರತೀಯ ಜನತಾ ಪಾರ್ಟಿಯ ಜಾತ್ಯತೀತ ಚಿಂತನೆಯನ್ನ, ಅಂದ್ರೆ ಪಾಸಿಟಿವ್ ಸೆಕ್ಯುಲರಿಸಮ್ ಅನ್ನ ಒಪ್ಪಿಕೊಂಡು ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸ್ತಾ ಇರ್ತಕ್ಕಂಥದ್ದು ಕೆಲವು ಕ್ರೈಸ್ತ ಸಮುದಾಯದಲ್ಲಿರ್ತಕ್ಕಂಥ ಕೆಲವರಿಗೆ ಅದು ಇಷ್ಟ ಆಗ್ತಾ ಇಲ್ಲ. ಅಂಥವರು ಈ ಒಂದು ಇಷ್ಟು ದೊಡ್ಡ ಒಂದು ಘಟನೆಯನ್ನ, ಇಷ್ಟು ದೊಡ್ಡ ಒಂದು ಬೆಳವಣಿಗೆಯನ್ನ ಅವರಿಗೆ ಒಳ್ಳೆ ರೀತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ನನಗೆ ಮನಸ್ಸಿಗೆ ಖೇದ ಆಗ್ತಾ ಇದೆ. ನಾನೊಬ್ಬ ಕ್ರೈಸ್ತ ಪ್ರತಿನಿಧಿಯಾಗಿ ನಾನು ಹೇಳಕ್ಕೇನು ಇಷ್ಟಪಡ್ತೀನಿ ಅಂತಂದ್ರೆ, ದಯವಿಟ್ಟು ನಿಮ್ಮ ಟೀಕೆಗಳು ಏನೇ ಇದ್ರೂ ಸಹ ಒಳ್ಳೆ ಕೆಲಸ ಆದಾಗ ಅದನ್ನ ಪ್ರಶಂಸೆ ಮಾಡ್ತಕ್ಕಂಥದ್ದು ಕ್ರೈಸ್ತ ಸಮುದಾಯದ ಒಂದು ವಾಡಿಕೆ. ಅದನ್ನ ದಯವಿಟ್ಟು ನೀವು ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದು ಅವರಲ್ಲಿ ನನ್ನ ವಿಜ್ಞಾಪನೆ. ಬೇರೆ ಬೇರೆ ಕೆಲಸಗಳು, ನಿಮ್ದು ಬೇರೆ ಏನಾದರೂ ಸಹ ಟೀಕೆಗಳಿದ್ರೆ ಟೀಕೆಗಳು ಮಾಡಿ. ಒಂದು ಸರ್ಕಾರವನ್ನ ಬೇರೆ ಬೇರೆ ಸಮುದಾಯ ಸಂದರ್ಭದಲ್ಲಿ ಟೀಕೆಗಳು ಮಾಡ್ತಕ್ಕಂಥದ್ದು ಅದೆಲ್ಲವೂ ಸಹ ಪ್ರಜಾಪ್ರಭುತ್ವದಲ್ಲಿ ಒಂದು ವಾಡಿಕೆ. ಆದರೆ ಒಳ್ಳೆ ಕೆಲಸಗಳಾದಾಗ, ಸಮುದಾಯದಲ್ಲಿ ಒಳ್ಳೆ ಬೆಳವಣಿಗೆಗಳಾದಾಗ ಅದನ್ನ ಪ್ರಶಂಸೆ ಮಾಡೋದು ಸಹ ಈ ಪ್ರಜಾಪ್ರಭುತ್ವದಲ್ಲಿ ಒಂದು ದೊಡ್ಡ ಒಂದು ಬೆಳವಣಿಗೆ. ಅದನ್ನು ಸಹ ನಾವು ರೂಢಿಸ್ಕೊಳ್ಬೇಕು ಅಂತಕ್ಕಂಥದ್ದು ಈಗ ಯಾರು ಟೀಕೆ ಮಾಡ್ತಾ ಇದ್ದಾರೆ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ.